ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರುತಿ ಮಾನ್ವಿ ಕನ್ನಡ ಲಾಗ್ಸ್ಗೆ ಸ್ವಾಗತ. ನಾನು ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ, ಅದರಲ್ಲೂ ಕುಕ್ಕಿಂಗ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತೇನಂತಂದರೆ ಚಿಕನ್ ಚಾಪ್ಸ್ ಮಾಡ್ತಾಯಿದ್ನಲ್ಲ, ಅದರದ್ದು ರೆಸಿಪಿ ಶೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ತೊಗೊಂಡಿರೋದು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕಾಯಿ ಪೀಸು ಮತ್ತು ಪುದೀನ ಸೊಪ್ಪು ಮತ್ತು ಟೊಮೊಟೊ, ಒಂದು ಸಣ್ಣದು ಈರುಳ್ಳಿ ತೊಗೊಂಡಿದ್ದೀನಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು 2-2.5 ಸ್ಪೂನಷ್ಟು ನಾನು ಕಾಳು ಮೆಣಸು ತೊಗೊಂಡಿದ್ದೀನಿ. ಅದಾದಮೇಲೆ 3/4 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ನೀವೇನಾದರೂ ಇನ್ನೂ ಜಾಸ್ತಿ ಮಾಡಬೇಕಂದ್ರೆ ಇದಕ್ಕಿಂತ ಜಾಸ್ತಿ ಮಸಾಲೆಗಳನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ, ಏನಿಲ್ಲ ಮಾಡ್ಕೋಬೋದು. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದೆ, ಕಾಪಿರೈಟ್ಸ್ ಬಂದುಬಿಡ್ತು. ಅದರಿಂದ ಮತ್ತೆ ಕೂತ್ಕೊಂಡು ಎಲ್ಲನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ಕಾಪಿರೈಟ್ಸು ಒಂದು ಸಾಂಗ್ ಏನೋ ಹಾಕ್ಬಿಟ್ಟಿದೆ, ಮ್ಯೂಸಿಕ್ ಏನೋ, ಅದಕ್ಕೆ ಮತ್ತೆ ಎಲ್ಲನೂ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಆಡಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮಿಕ್ಸಿ ಜಾರ್ಗೆ ಟೊಮೊಟೊ ಕಟ್ ಮಾಡಿರಲಿಲ್ಲ, ಟೊಮೊಟೊ ಹಾಕ್ಕೊಂಡು ಇದರಲ್ಲಿ ಒಂದು 3 ಐಟಮ್ ಮಿಸ್ ಆಗಿದೆ, ಚಕ್ಕೆ ಲವಂಗ ಮತ್ತು ಸಾಲ್ಟು ಮತ್ತು ಅರಿಶಿನ. ಅದನ್ನು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಮಾಡ್ತಿರೋದು ಇವಾಗಲ್ವಾ. ಸ್ವಲ್ಪ ಅಂದರೆ ಐಟಮ್ಸ್ಗಳು ಸ್ವಲ್ಪ ಅಂದರೆ ಅಲ್ಲಲ್ಲೇ ಹಾಕಿ ಅಭ್ಯಾಸ, ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಮಾಡಿ ಅಭ್ಯಾಸ ಇಲ್ಲ. ಅಂದರೆ ಗೊತ್ತಲ್ವ, ಬೇಗ ಅಡುಗೆ ಮಾಡಬೇಕಿದ್ರೆ ನಾವು ಅಲ್ಲಲ್ಲೇ ಹಾಕ್ಬಿಡ್ತೀವಿ, ಅದರಿಂದ ಅದು ಇದಾಗಿಲ್ಲ, ಸ್ವಲ್ಪ ಜ್ಞಾಪಕ ಬಂದಿಲ್ಲ. ಅದರಿಂದ ಹಾಕೋದನ್ನೆಲ್ಲ ಹಾಕ್ಬಿಟ್ಟೆ ಅಡುಗೆ ಮಾಡೋದು. ಒಟ್ಟಿನಲ್ಲಿ ಯಾವುದನ್ನು ಮಿಸ್ ಮಾಡಲ್ಲ ಅಡುಗೆ ಮಾಡಬೇಕಿದ್ರೆ. ಏನಪ್ಪ ಇವ್ರು ಹಿಂಗೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಅದಾದಮೇಲೆ ಕಾಯಿ ಆಪ್ಷನ್ನು, ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಯಾಕಂತಂದರೆ ಕಾಯಿ ಗ್ರೇವಿ ಬೇಕು ಅಂತಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಚಪಾತಿ ಪರೋಟಾಗಾದರೆ ಹಾಗೇನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಕಾಯಿ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಆಮೇಲೆ ಅಂದರೆ ಜಾಸ್ತಿ ಜನ ಇದ್ದರೆ ಒಬ್ರೊಬ್ರು ಕಾಯಿನೇ ಜಾಸ್ತಿ ಹಾಕ್ಬಿಟ್ಟು ಮಾಡ್ತಾರೆ, ಮುದ್ದೆಗೆ ಮತ್ತು ಎಲ್ಲದಕ್ಕಾಗುತ್ತೆ ಅಂತ. ಅಂದರೆ ನಾವು 3 ಜನ ಇರೋದಲ್ವಾ, ನಮಗಿಷ್ಟು ಸಾಕಾಗುತ್ತೆ. ಅದರಿಂದ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡದು ಚಕ್ಕೆ ಪೀಸ್ ಹಾಕ್ಕೊಂಡು ಒಂದು 4 ಲವಂಗ ಹಾಕ್ಕೊಳ್ತಾ ಇದ್ದೀನಿ ಆಡಿಸೋದಕ್ಕೆ. ಗ್ರೇವಿ ಮಾತ್ರ ಚೆನ್ನಾಗಿರುತ್ತೆ. ಮತ್ತು ಒಬ್ರೊಬ್ರು ಅದಕ್ಕೆ ಕಾಯಿ ಜಾಸ್ತಿ ಹಾಕ್ಬಿಟ್ಟು ಹುರ್ಗಡ್ಲೆ ಹಾಕ್ತಾರೆ, ಅಂದರೆ ನಮ್ಮತ್ತೆ ಹಾಕ್ತಾರೆ. ಅದರಿಂದ ನಮ್ಮ ಅತ್ತೆ ಜಾಸ್ತಿ ಜನ ಇರ್ತೀವಲ್ಲ, ಅದರಿಂದ ಅವರು ಅಷ್ಟೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಇದನ್ನು ಇವಾಗ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ಇದು ತರಿಯಾಗೇ ಇರಬೇಕು, ಜಾಸ್ತಿ ನುಣ್ಣಗಾದರೆ ಚಾಪ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ಬಾಣಲಿನ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಒಂದು 4-5 ಸ್ಪೂನು, ನಾನೊಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಡಿಮೆ ತಿನ್ನೋರು ಸ್ವಲ್ಪ ಎಣ್ಣೆ ಕಡಿಮೆನೇ ಯೂಸ್ ಮಾಡ್ಕೋಬೋದು. ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಅಂದರೆ ನೀವೆಲ್ಲ ಸಿಮ್ಮಲ್ಲಿ ಇಟ್ಕೊಳ್ಳಿ, ನಾನು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನೀವೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಎಲ್ಲ ಹಾರಿಬಿಡುತ್ತೆ. ಅದರಿಂದ ನೋಡಿ, ಚಿಕನ್ನ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಸಾರಿ ಡಿಸ್ಟರ್ಬ್ ಆಗ್ತಾಯಿದೆ, ಪ್ರಾಬ್ಲಮ್ ಆಗ್ತಾಯಿದೆ ರೆಕಾರ್ಡ್ ಮಾಡಬೇಕಾದ್ರೆ. ಈಗಲೇ ಬೆಕ್ಲಿಕ್ಕೆ ಎಲ್ಲ ಬರ್ತೈತೆ. ನಾನು ಮತ್ತೆ ವಾಯ್ಸ್ ಕೊಡೋದಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ಸಲ ಕೊಟ್ಬಿಡೋಣ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ಯಾಕಂದರೆ ಆವಾಗಲೇ ಕಷ್ಟಪಟ್ಟು ಎಡಿಟ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯಿತು. ಅದರಿಂದ ಕಾಪಿರೈಟ್ಸ್ ಬಂತಲ್ಲ. ಸರಿ, ನನಗೇನು ಪ್ರಾಬ್ಲಮ್ ಅಂತ ಗೊತ್ತಿರಲಿಲ್ಲ. ಮತ್ತೆ ಎಲ್ಲೋ ನೋಡಿದಾಗ ಇಲ್ಲ ಸಾಂಗ್ ಹಾಕ್ಬಾರ್ದು, ಮ್ಯೂಸಿಕ್ ಹಾಕ್ಬಾರ್ದು ಅಂತ ಹೇಳಿದ್ರಲ್ವ. ಸರಿ, ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ಅಲ್ವಾ, ಏನೂ ಮಾಡೋದಕ್ಕಾಗಲ್ಲ. ಮತ್ತೆ ಎಲ್ಲ ಕುತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅದ್ರ ಸುತ್ತ ಎಲ್ಲ ನೀರು ಬಿಟ್ಟಿದೆಯಲ್ಲ, ಆ ನೀರೆಲ್ಲ ಸುಂಡಬೇಕು ಚೆನ್ನಾಗಿ. ಆ ನೀರು ಸುಂಡಿದ್ರೇ ಚಿಕನ್ನು ಚಾಪ್ಸ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಆ ನೀರಿದ್ದು ಅದಕ್ಕೆ ಮಸಾಲೆ ಹಾಕ್ಬಿಟ್ರೆ ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ ಟೇಸ್ಟು. ನಾನು ಯಾವಾಗಲೂ ಆ ಚಿಕನ್ ಸೈಡಲ್ಲಿ ಬಿಟ್ಕೊಂಡಿರುತ್ತಲ್ಲ ನೀರು, ಅದನ್ನು ಸುಂಡಿಸ್ಬಿಟ್ಟು ಹಾಕ್ತೀನಿ. ಇವತ್ತು ಅದೇ ಏನಂತಂದರೆ, ಇವತ್ತು ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ, ಟೂರ್ನಮೆಂಟ್ಗೆ ಹೋಗಿದ್ರು. ನಾನು ನನ್ನ ಮಗಳು ಹೋಗ್ಬಿಟ್ಟು ಚಿಕನ್ ತೊಗೊಂಡು ಬಂದಿದ್ದು. ಅದಾದಮೇಲೆ ನೋಡಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಹುರಿದು ಅದು ನೀರೆಲ್ಲ ಸುಂಡಿದ ಮೇಲೆ ಅದೇ ಆಡಿಸ್ಕೊಂಡಿರೋವಂಥ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದನ್ನು. ಅದಾದಮೇಲೆ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಬಾಣಲಿಗೆ ಹಾಕ್ಕೋಬೇಕು. ಒಂದು 2 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಅದು ಮಿಕ್ಸ್ ಮಾಡಿ ಬೇಕಿದ್ರೆ ಹಸಿ ವಾಸನೆ ಹೋಗೋವರೆಗೂ ಹುರಿಬೋದು.
ಹಸಿ ವಾಸನೆ ಹೋದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹುರ್ಕೊಂಡು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಚಿಕನ್ದು ಕಲರು. ಕಾಪಿ ರೈಟ್ಸ್ ಬಂತು. ಫಸ್ಟು ಚಿಕನ್ದು ಮೊಟ್ಟೆ ಕಳಿ ಸಾಂಬಾರು ಮಾಡಿದಾಗಲೂ ಕಾಪಿ ರೈಟ್ಸ್ ಬಂತು. ಅದು ಸಖತ್ ಬೇಜಾರಾಗ್ಬಿಡ್ತು. ಅದು ಏನು ಮಾತಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ನೀರು ನೋಡಿ 2 ಗ್ಲಾಸಷ್ಟು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು. ಅದಾದಮೇಲೆ ಮಸಾಲೆನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದು ಅಂದರೆ ನಾನು ಸಪ್ರೇಟಾಗಿ ಏನು ಹುರ್ಕೊಂಡಿರಲ್ಲ ಮಸಾಲೆನ. ನಾನು ಹಿಂಗೆ ಗ್ರೈಂಡ್ ಮಾಡಿ ಹಾಕ್ಕೊಂಡಾಗ ಸ್ವಲ್ಪ ಬಾಣಲಿಯೆಲ್ಲ ಚಿಕನ್ ಹಾಕಿರ್ತೀನಲ್ಲ ಅದರಲ್ಲೇ ಸ್ವಲ್ಪ ಹುರ್ಕೊಳ್ತೀನಿ, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಡುಗೆ ಮಾಡಿರ್ತೀವಲ್ವ, ಅಭ್ಯಾಸ ಇರುತ್ತೆ ಯಾವುದಕ್ಕೆ ಏನೇನು ಹಾಕಬೇಕು ಅಂತ. ಬಟ್ ಆ ಥರ ಎಲ್ಲ ಇಟ್ಕೊಂಡು ಹಾಕೋದೆಲ್ಲ ಸ್ವಲ್ಪ ಕಡಿಮೆ. ಅಲ್ಲೇ ಬಹುಮಾನ ಥರ ನಾವು ಅಲ್ಲಲ್ಲೇ ಹಾಕಿ ಮಾಡಿಬಿಡ್ತೀವಿ ಅಡುಗೆಗಳನ್ನ. ಅಷ್ಟು ಪೇಷನ್ಸಿಂದ ತಟ್ಟೆಲೆಲ್ಲ ಜೋಡಿಸ್ಕೊಂಡು ಅಡುಗೆ ಮಾಡೋಕ್ಕೆ ಇನ್ನೂ ಕಲ್ತಿಲ್ಲ. ಬಟ್ ಬೇಗ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಫಾಸ್ಟಾಗಿ ಮಾಡಿಬಿಡ್ತೀವಿ ಅಡುಗೆಗಳನ್ನ. ಇದು ಸಂಡೇ ಇತ್ತಲ್ವ, ನನ್ನ ಮಗಳಿದ್ಲಲ್ವ, ಅದಕ್ಕೆ ವಿಡಿಯೋ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಮಾಡಿಕೊಡ್ತಾ ಇದ್ದಾಳೆ. ನಾನು ಮಾಡ್ತಾಯಿದ್ದೀನಿ. ನನಗೆ ನನ್ನೊಬ್ಳಿಗೆ ವಿಡಿಯೋ ಎಲ್ಲ ಇಟ್ಕೊಂಡು ಮಾಡೋದಕ್ಕಾಗಲ್ಲ. ಅದಕ್ಕೆ ತುಂಬ ದಿನ ಆಗಿಬಿಟ್ಟಿತ್ತು ನಾನು ವೀಡಿಯೋನೇ ಮಾಡಿರಲಿಲ್ಲ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಅದು ಚೆನ್ನಾಗಿ ಕುದಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಚಪಾತಿ ಮತ್ತು ಪರೋಟಾಗೆ ಮಾತ್ರ, ಮತ್ತು ದೋಸೆಗೂ ಚೆನ್ನಾಗಿರುತ್ತೆ. ನಮಗಂತೂ ಸಖತ್ ಇಷ್ಟ ಚಿಕನ್ ಅಂದರೆ. ಚಿಕನಲ್ಲಿ ಎಲ್ಲ ರೆಸಿಪಿನೂ ತುಂಬ ಇಷ್ಟ ಆಗುತ್ತೆ. ಕಬಾಬ್ ಆಗಲಿ ಬಿರಿಯಾನಿ ಆಗಲಿ ಸಖತ್ತಾಗಿರುತ್ತೆ. ನೋಡಿ ಅನ್ನಕ್ಕೆ ಊಟ ಮಾಡೋರು ಈ ರೀತಿ ಇದ್ದರೆ ಆಫ್ ಮಾಡ್ಕೊಳ್ಳಿ. ನಿಮಗೆ ಅನ್ನಕ್ಕೂ ಆಗುತ್ತೆ, ಮುದ್ದೆಗೂ ಆಗುತ್ತೆ. ನನಗೆ ಜಸ್ಟ್ ಅನ್ನಕ್ಕೆ ಮತ್ತು ಚಪಾತಿಗೆ ಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಆ ನೀರನ್ನೆಲ್ಲ ಸುಂಡಿಸ್ಕೊಳ್ತಾ ಇದ್ದೀನಿ. ಬಟ್ ನೀವು ಮುದ್ದೆ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಈ ಥರನೇ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿ ಜನಕ್ಕೆಲ್ಲ ಆಗುತ್ತೆ. ಅದರಿಂದ ಇಷ್ಟಿದ್ದಾಗಲೇ ಆಫ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ನೀರು ಸುಂಡ್ಲಿ. ನಮಗೆ ಸ್ವಲ್ಪ ಡ್ರೈ ಅಂದರೆ ಡ್ರೈನೂ ಇಲ್ಲ, ಮೀಡಿಯಮ್ ಆಗಿರುತ್ತೆ. ಆ ಥರ ಆದರೆ ನಮ್ಗೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಅದರಿಂದ ನೋಡಿ ನಾವು ಇಷ್ಟೇ ಮಾಡ್ಕೊಳ್ಳೋದು. ಬಟ್ ನಾನು ಅನ್ನಕ್ಕೆ ಮುದ್ದೆಗೆ ಬೇಕು ಅಂದರೆ ಆ ಥರ ಮಾಡ್ಕೊಳ್ತೀನಿ. ನೋಡಿ ಚಪಾತಿ ರೆಡಿ ಇದೆ, ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೀನಿ. ಮತ್ತು ನಾನು ರೈಸು ಮತ್ತು ಇದನ್ನು ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ಟೇಸ್ಟ್ ಅವಳು ಹೇಳ್ತಾ ಇದ್ದಾಳೆ ಹೇಗಿದೆ ಚಿನ್ನು ಅಂತ ಹೇಳಿದ್ರೆ ಸೂಪರ್ ಅಂತ ಹೇಳ್ತಾ ಇದ್ದಾಳೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಏನು ಮಾತಾಡಿದ್ದೀನೋ ಏನು ಬಿಟ್ಟಿದ್ದೀನೋ ಗೊತ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಅರ್ಜೆಂಟಲ್ಲಿ ಇದು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟಿರೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಬಡವ್ರನ್ನ ಒಂದು ಸ್ವಲ್ಪ ಬೆಳೆಸಿ.